ಆಗ್ಕೊಳ್ಳಿ, ಸಂತೋಷ. ನಾನೆಲ್ಲ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತು ನಮ್ಮ MP ಅವರು ಮತ್ತು ನಮ್ಮ ಪಕ್ಷದಿಂದ ನಾವೆಲ್ಲ ಕೂಡ ಅಭಿವೃದ್ಧಿ ಕೆಲಸಗಳು ಅನೇಕ ಪಕ್ಷದಿಂದ ಆಯ್ಕೆ ಆಗಿರುವಂಥ ಸದಸ್ಯರು ಬೇರೆ ಆಗಿದ್ದಾರೆ, ಅವ್ರ ಬಗ್ಗೆ ಏನಾದರೂ ಮುಂದಿನ ಆಯಿತು. ಕಾನೂನು ಪ್ರಕಾರ ಏನು ತಗೋಬೇಕು ತಗೊಳ್ಳಿ. ಅಲ್ಲ, ತಮ್ಮ ನಮ್ಮ ಕ್ಯಾಂಡಿಡೇಟ್ಸು ನಮ್ಮ ಮೆಂಬರ್ಸು 5 ಜನ ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಅಧಿಕಾರ ಇದ್ರು ಅದರಿಂದ ನ್ಯಾಚುರಲ್ ಆಗಿ ಅವ್ರಿಗೆ 11 ಬಂತು, ನಮಗೆ 9 ಬಂತು, ನಮ್ಗೆ 14 ಬರ್ತಾ ಇತ್ತು. ನಮ್ಮ ನ್ಯಾಚುರಲ್ ಆಗಿ 3 ಓಟಿಂದ ಈ 3 ಓಟು ಗೆಲ್ತಾ ಇತ್ತು. ಸರ್ ರೂಲಿಂಗು ಇದೆ ಸರ್, MP ಆಯಿತು, ಅವೆಲ್ಲ ನಾವು ನಡಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಚುನಾವಣೆಯನ್ನು ನಡೆಸಿರ್ತೀವಿ. 1:15 ಎಲ್ಲ ನಾಮಿನೇಷನ್ ಪರಿಶೀಲನೆ, ನಾಮಪತ್ರಗಳ ಪರಿಶೀಲನೆ ಹಾಗೂ ಹಿಂಪಡೆಯುವಿಕೆ ನಂತರ ಮತಕ್ಕೆ ಹಾಕಿರ್ತೀವಿ. ಕೈ ಎತ್ತೋದ್ರ ಮೂಲಕ ಮತ ನಡೆದಿರುತ್ತೆ. ಅದರ ಪ್ರಕಾರ ಅಧ್ಯಕ್ಷರಾಗಿ ಶ್ರೀ ಭಾಸ್ಕರ್ PR ಅವರು ಹಾಗೂ ಉಪಾಧ್ಯಕ್ಷರಾಗಿ ಸುನೀತಾ KS ಅವರು ಆಯ್ಕೆಯಾಗಿರುತ್ತಾರೆ. ಅದು ಭಾಸ್ಕರ್ PR ಅವರಿಗೆ ಏನು ಸುನೀತಾ KS ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಹಾಗೆಯೇ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರುತ್ತೆ. 11-9 ಮತಗಳಿಂದ ಭಾಸ್ಕರ್ PR ಅವರು ಆಯ್ಕೆ ಆಗಿರುತ್ತೆ. ಇಷ್ಟೇ. ಈಗ ನಾಮಿನೇಷನ್ ಯಾರು ಹಾಕಿದ್ರು ಸರ್? ಒಂದು ನಿಮಿಷ ಇದೆ ಸರ್. ಈಗ ಪತ್ರಕರ್ತರಿಂದ ಏನು ಅಡ್ಡಿ ಇಲ್ಲ. ಈಗ ಚುನಾವಣೆ ಇರ್ತಕ್ಕ ಒಳಗಡೆ ಏನು ವಿದ್ಯಮಾನಗಳು ಹೇಳ್ತಾ ಮಾಹಿತಿ ಇಲ್ಲ. ನಾವು ಹೊರಗಡೆಗೆ ಸಾರ್ವಜನಿಕರಿಗೆ ಹೊರಗಡೆ ನೀವು ಇಟ್ಟಿದ್ದೀರಿ. ಈಗ ಒಳಗಡೆ ಇರ್ತಕ್ಕ ವಿದ್ಯಮಾನ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ನಾನು ಎಲ್ಲ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ. ಚುನಾವಣಾಧಿಕಾರಿಯಾಗಿ ಏನು ಮಾಹಿತಿ ಕೊಡಬೇಕು ತಮಗೆ. ಚುನಾವಣೆ ನಿಯಮಗಳಲ್ಲಿ ಇದೇನೋ ಇದೆಯಾ ಈ ರೀತಿ ಪತ್ರಕರ್ತನ ಹೊರಗಡೆ ಇಟ್ಟು ಚುನಾವಣೆ ನಡೆಸ್ತಕ್ಕಂಥದ್ದು? ಚುನಾವಣಾ ಅಧಿಕಾರಿಯ ವಿವೇಚನಾಧಿಕಾರ ಪ್ರಕಾರ ಏನು ಬೇಕಾದರೂ ಮಾಡೋದು. ನಮ್ಮಿಂದ ಏನು ಪತ್ರಕರ್ತರ ತೊಂದರೆ ಇಲ್ವಲ್ಲ? ನೋಡ್ಬೋದಲ್ಲ. ಅಲ್ಲಿ ಮತಕ್ಕೆ ಮತ ಯಾರು ಇರುತ್ತೋ ಅವ್ರದ್ದು ಮಾತ್ರನೇ ಪರಿಗಣನೆಗೆ ತಗೋಬೇಕು. ಉಳಿದವ್ರದ್ದು ಯಾವ್ದೂ ಇದು ಮಾಡಂಗಿಲ್ಲ, ಒಳಗಡೆ ಬಿಡಂಗಿಲ್ಲ. ಹಿಂದ್ಗಡೆ ಎಲ್ಲ ಸರ್ ಈಗ